ನಮಸ್ತೆ ಗೆಳೆಯರೇ, ನಾನು ಯಾಸ್ಮಿನ್ ಬಾನು. ಕನ್ನಡದ ಕೀರ್ತಿ ನನ್ನ ಉಸಿರು. ನಾನು ಯಾವ ಧರ್ಮದವಳೇ ಆಗಿರಲಿ, ಯಾವ ಮಣ್ಣಿನವಳೇ ಆಗಿರಲಿ, ಆದರೆ ನನ್ನ ಹೃದಯನಾದ ಕನ್ನಡ. ಅ ಆ ಇ ಈ ಈ ಅಕ್ಷರಗಳು ಕೇವಲ ಪಾಠವಲ್ಲ, ಅವು ನನ್ನ ಆತ್ಮದ ನಾದ, ನನ್ನ ಬದುಕಿನ ಉಸಿರು. ಕನ್ನಡದ ಕೀರ್ತಿ ಬೆಟ್ಟಗಳ ಮೌನದಲ್ಲಿದೆ, ನದಿಗಳ ನಿನಾದದಲ್ಲಿದೆ, ರೈತನ ಬೆವರಿನಲ್ಲಿದೆ, ವಿದ್ಯಾರ್ಥಿನಿಯ ಕನಸಿನಲ್ಲಿದೆ. ಈ ನಾಡು ದೇವಾಲಯದ ನಾದವನ್ನು ಕೇಳುತ್ತದೆ, ಮಸೀದಿಯ ಅಜಾವನ್ನು ಕೇಳುತ್ತದೆ, ಚರ್ಚಿನ ಪ್ರಾರ್ಥನೆಯನ್ನು ಕೇಳುತ್ತದೆ. ಆದರೆ ಎಲ್ಲರ ಹೃದಯದಲ್ಲಿ ಕೇಳುತ್ತದೆ ಒಂದೇ ನಾದ, ಅದೇ ಕನ್ನಡ, ಅದೇ ಕನ್ನಡ. ಕನ್ನಡ ನಮ್ಮ ನಂಬಿಕೆ, ಕನ್ನಡ ನಮ್ಮ ಪ್ರೀತಿ, ಕನ್ನಡ ನಮ್ಮ ಪ್ರಾರ್ಥನೆ. ರಾಜ್ಯೋತ್ಸವ ಬಂದಾಗ ಧ್ವಜ ಹರಿಸೋಣ, ಹೌದು, ಆದರೆ ಅದಕ್ಕಿಂತ ಮುಖ್ಯ ಕನ್ನಡ ಮಾತನಾಡೋಣ, ಕನ್ನಡ ಓದೋಣ, ಕನ್ನಡ ಉಳಿಸೋಣ. ಏಕೆಂದರೆ ಕನ್ನಡ ಕೇವಲ ಭಾಷೆಯಲ್ಲ, ಅದು ನಮ್ಮ ಅಸ್ತಿತ್ವ, ಅದು ನಮ್ಮ ಆತ್ಮದ ಗೌರವ. ನಾನು ಕನ್ನಡದವಳು, ಕನ್ನಡ ನನ್ನ ಉಸಿರು, ಕನ್ನಡ ನನ್ನ ಕೀರ್ತಿ, ಕನ್ನಡ ನನ್ನ ಹೆಮ್ಮೆ. ಎಲ್ಲ ಧರ್ಮದವರನ್ನು ಗೌರವಿಸೋಣ, ಪ್ರೀತಿಸೋಣ, ಆದರೆ ಕನ್ನಡ ನಾಡಿನಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸೋಣ. ಧನ್ಯವಾದಗಳು.